ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆರೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು: ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯೇ ಚಿತ್ರಹಿಂಸೆಗೆ ಒಳಪಡಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತು ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಆ ಜನರ ಗುಂಪನ್ನು ನೋಡ್ತಾರೆ. ಹೇರಳವಾದ ಜನ ಒಂದು ಎತ್ತರವಾದ ಸ್ಥಳಕ್ಕೆ ಹತ್ತಿ ಕುಳಿತು ಅತಿ ಸುಂದರವಾದ ಮೌಲ್ಯಗಳನ್ನು, ಕ್ರೈಸ್ತಿಯ ಜೀವನಕ್ಕೆ ಬೇಕಾದ ಜೀವನವನ್ನು ಅವರು ಜನರ ಮುಂದಿಡ್ತಾರೆ. ಸರ್ಮನ್ ಆನ್ ದ ಮೌಂಟ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಇದು ಬರೀ ಈ 8 ಆಶೀರ್ವಾದಗಳು ಮಾತ್ರ ಅಲ್ಲ. 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, 3 ಅಧ್ಯಾಯಗಳಲ್ಲಿ ಬರುವಂತಹ ಸಂದೇಶ ಸರ್ಮನ್ ಆನ್ ದ ಮೌಂಟ್. ಯೇಸು ಸ್ವಾಮಿಯ ಬೋಧನೆಗಳಲ್ಲಿ ಅತಿ ಉನ್ನತವಾದ ಬೋಧನೆ ಸರ್ಮನ್ ಆನ್ ದ ಮೌಂಟ್. ಅವರ ಶುಭ ಸಂದೇಶದ ತಿರುಳು ಇಲ್ಲಿದೆ. ಇಲ್ಲಿ ಇವತ್ತು ಈ ಶುಭ ಸಂದೇಶದ ಮೌಲ್ಯಗಳು 8 ಮುಖ್ಯವಾದ ಮೌಲ್ಯಗಳನ್ನು ಯೇಸು ಸ್ವಾಮಿ ಹೇಳ್ತಾರೆ. ಇವುಗಳಲ್ಲೂ ನಿಮ್ಮಲ್ಲಿದ್ದರೆ ದೇವರು ನಿಮ್ಮೊಡನೆ ಇದ್ದಾರೆ, ನೀವು ದೇವರೊಡನೆ ಇರ್ತೀರಿ, ದೇವರ ಸಾಮ್ರಾಜ್ಯಕ್ಕೆ ಸೇರುತ್ತೀರಿ, ದೇವರು ನಿಮಗೆ ಸಹಾಯವನ್ನು ಮಾಡುತ್ತಾರೆ ಎಂಬುದಾಗಿ 8 ಮುಖ್ಯವಾದ ವಿಷಯಗಳನ್ನು ಇಂದು ಜನರ ಮುಂದಿಡುತ್ತಾರೆ ಯೇಸು ಸ್ವಾಮಿ. ಏನಂತ ಹೇಳಿದ್ರೆ, ಬಡವರು ಭಾಗ್ಯವಂತರು. ಬಡವರು ಭಾಗ್ಯವಂತರು, ಜ್ಞಾಪಕದಲ್ಲಿ ಇಟ್ಕೋಬೇಕು 8. ಬಡವರು ಭಾಗ್ಯವಂತರು, ದುಃಖಿಗಳು ಭಾಗ್ಯವಂತರು, ವಿನಯಶೀಲರು ಭಾಗ್ಯವಂತರು, ನ್ಯಾಯ ನೀತಿಗಾಗಿ ಆತೊರೆಯುವವರು ಭಾಗ್ಯವಂತರು, ಆಮೇಲೆ ದಯೆ ಉಳ್ಳವರು ಭಾಗ್ಯವಂತರು, ಸಮಾಧಾನವನ್ನು ಮಾಡುವವರು ಭಾಗ್ಯವಂತರು, ನಿರ್ಮಲ ಹೃದಯಗಳು ಭಾಗ್ಯವಂತರು, ನ್ಯಾಯ ನೀತಿಗಾಗಿ ದುಃಖ ಪಡುವವರು ಭಾಗ್ಯವಂತರು. 8 ಹೇಳಿದ್ದೀನಿ, ಮನಸ್ಸಲ್ಲಿ ಇಟ್ಕೋಬೇಕು. ಈ 8 ಮುಖ್ಯವಾದ ವಿಷಯಗಳ ಅರ್ಥ ಏನು, ಅದು ಇವತ್ತಿನ ಪ್ರಬೋಧನೆ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಯೇಸು ಸ್ವಾಮಿ ಏನು ಬಯಸ್ತಾರೆ? ಬಡವರೆಲ್ಲ ಭಾಗ್ಯವಂತರ, ಶ್ರೀಮಂತರಲ್ಲ ಧಿಕ್ಕಾರ ಅಂತ ಹೇಳ್ತಾರ? ಶ್ರೀಮಂತರೇ ನಿಮಗೆ ಧಿಕ್ಕಾರ ಅಂತ ಹೇಳಿದ್ರ ಯೇಸು ಸ್ವಾಮಿ? ಹಾಗೆ ಅಲ್ಲ.
ಬಡವರು ಭಾಗ್ಯವಂತರು ಅಂತ ಹೇಳಿದ್ರೆ ನಿಮ್ಮ ಆತ್ಮದಲ್ಲಿ ಬಡವನಾಗಿರಬೇಕು ಅಂತ ಹೇಳಿದ್ರೆ, ಬೇರೆ ಪದಗಳಲ್ಲಿ ಹೇಳಿ ಸ್ವಾಮಿ ಅಂತ ಹೇಳಿದ್ರೆ ತಾಳ್ಮೆ ಉಳ್ಳವರಾಗಿ ಇರಬೇಕು. ಅಂಥವರು ಭಾಗ್ಯವಂತರು. ಅಹಂಕಾರಿಗಳು ಭಾಗ್ಯವಂತರು ಅಲ್ಲ, ತಾಳ್ಮೆ ಉಳ್ಳವರು ಭಾಗ್ಯವಂತರು. ಎಷ್ಟಲ್ಲಿ ನಾವು ತಲೆಬಾಗಕ್ಕಾಗುತ್ತೆ ಹೇಳಿ? ನಮ್ಮ ಕುಟುಂಬ ಜೀವನಗಳಲ್ಲಿ ನಾವು ನಾನು ಅನ್ನುವ ಪದಕ್ಕೆ ಎಷ್ಟು ಮುಖ್ಯತ್ವವನ್ನು ಕೊಡ್ತೀವಿ, ನಾನು ನನ್ನದು ಎನ್ನುವ ವಿಷಯಗಳಿಗೆ ಎಷ್ಟು ಮುಖ್ಯತ್ವವನ್ನು ಕೊಡ್ತೀವಿ. ಯಾವತ್ತಾದರೂ ಯಾರಾದರೂ ನಾವು ತಪ್ಪು ಮಾಡಿದರೆ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರೆ ಒಪ್ಕೋತೀವ? ಖಂಡಿತವಾಗಿ ಇಲ್ಲ. ನಾವೇನು ನಮ್ಮ ಮಕ್ಕಳು ಮಾಡಿದರೆ ನಾವು ಒಪ್ಕೊಳ್ಳೋದಿಲ್ಲ. ತಂದೆ ತಾಯಿಗಳಲ್ಲಿ ಹೋಗಿ ಹೇಳ್ತಾರೆ. ಈಗ ಶಾಲೆಗಳಲ್ಲಿ ಸುಮಾರು ಸಲ ನಾನು ಹೇಳಿದ್ದೀನಿ ಈ ಉದಾಹರಣೆಯನ್ನು. ಹೇಳ್ತಾರೆ, HM ಬಂದು ಕರೆದು, ನಿಮ್ಮ ಮಗ ನಿಮ್ಮ ಮಗಳು ಎಲ್ಲ ತಪ್ಪೇ ಮಾಡೋದು, ಬರೀ ಕೆಟ್ಟ ಮಾತೇ ಮಾತಾಡ್ತಾಳೆ ಅಂತ ಹೇಳಿದ್ರೆ ತಾಯಿಯಂದ್ರೆ ಏನು ಮಾಡ್ತೀವಿ? ಆಚೆ ಬಂದು ಯಾರು ಮಾಡ್ದಿರೋದು ನನ್ನ ಮಗಳು ಮಾಡಿಬಿಟ್ಲಾ ಅಂತ ಅಲ್ವಾ? ಹೌದಾ? ಈಗ ಮನೆಗಳಲ್ಲಿ ಜಗಳ ಬರುತ್ತೆ, ಗಂಡ ಹೆಂಡತಿ ಮಧ್ಯೆ. ಆ ಜಗಳ ಮುಂದುವರಿತಾನೇ ಹೋಗ್ತದೆ, ಒಂದು ಅಂತ್ಯಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬರು ಬಿಟ್ಕೊಡೋಕ್ಕೆ ಅವ್ರಿಗೆ ಆಗ್ತಿಲ್ಲ. ಈ ಅಹಂಕಾರ ಎನ್ನೋದು, ಅಹಂ ಎನ್ನೋದು ಅವರನ್ನು ಬಿಡೋಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ತಾಳ್ಮೆ ಉಳ್ಳವರು ಭಾಗ್ಯವಂತರು. ಆ ತಾಳ್ಮೆ ನಮ್ಮಲ್ಲಿ ಇದೆಯೇ? ಇಲ್ಲಿ ಇದನ್ನು ನಾವು ನಮ್ಮ ತಾಯಿಯ ಬಳಿ ಕಲಿತುಕೊಳ್ಳಬೇಕು. ಮಾತೆ ಮರಿಯಮ್ಮನವರು ತಲೆಬಾಗಿದ್ರು. ನಾನಿಲ್ಲ ಸ್ವಾಮಿ, ಇಲ್ಲಿ ನಾನಿಲ್ಲ, ನಾನು ನಿಮ್ಮ ಸೇವಕಿ. ನನ್ನ ಜೀವನದಲ್ಲಿ ಏನಾಗಬೇಕು ಅಂತ ನೀವು ಬಯಸ್ತೀರೋ ಅದಾಗಲಿ. ಅದು ತಾಳ್ಮೆ. ಯೇಸು ಸ್ವಾಮಿ ಹೇಳ್ತಾರೆ ಶುಭ ಸಂದೇಶದಲ್ಲಿ, ಇಬ್ಬರು ಪ್ರಾರ್ಥನೆ ಮಾಡೋದಕ್ಕೆ ದೇವಾಲಯಕ್ಕೆ ಬರ್ತಾರೆ. ಒಬ್ಬ ಹೇಳ್ತಾನೆ, ಸ್ವಾಮಿ ನಾನು ಅದು ಮಾಡಿದೆ, ಇದು ಮಾಡಿದೆ, ಉಪವಾಸವಿದ್ದೆ, ಹತ್ತರಲ್ಲಿ ಒಂದು ಭಾಗವನ್ನು ದೇವರಿಗೆ ಕೊಟ್ಟೆ. ಇನ್ನೊಬ್ಬ ಹೇಳ್ತಾನೆ, ಸ್ವಾಮಿ ನಿಮ್ಮ ಮುಂದೆ ನಿಲ್ಲಲು ನಾನು ಅರ್ಹತೆ ನನಗಿಲ್ಲ, ತಲೆಬಾಗಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ದೇವರು ಹೇಳ್ತಾರೆ, ಆತನ ಪ್ರಾರ್ಥನೆ ಪರಿಶುದ್ಧವಾದ ಪ್ರಾರ್ಥನೆ, ಆ ಪ್ರಾರ್ಥನೆಯನ್ನು ದೇವರು ಮೆಚ್ಚುತ್ತಾರೆ ಎಂಬುದಾಗಿ. ಹೀಗೆ ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ ತಾಳ್ಮೆ ಇರಬೇಕು. ಆ ತಾಳ್ಮೆ ಎನ್ನುವ ಪರಿಶುದ್ಧವಾದ ಗುಣ ನಿಮ್ಮನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದೊಯ್ಯುತ್ತದೆ. ಎರಡನೇದೇನು? ದುಃಖಿಗಳು ಭಾಗ್ಯವಂತರು. ದೇವರು ನಮ್ಮನ್ನು ದುಃಖದಲ್ಲಿ ಇರೋಕ್ಕೆ ಕರೀತಾರ? ನೀವೆಲ್ಲ ದುಃಖದಿಂದ ಇರಬೇಕು, ಯಾರು ಸಂತೋಷವಾಗಿ ಇರಬಾರ್ದು ಅಂತ ದೇವರು ಬಯಸ್ತಾರ? ಮತ್ತೆ ಯಾಕೆ ದುಃಖಿಗಳು ಭಾಗ್ಯವಂತರು ಅಂತ ಹೇಳಿದ್ರು? ಯೋಚನೆ ಮಾಡಬೇಕು ಅಲ್ವಾ? ಇದರಲ್ಲಿ ಯೇಸು ಸ್ವಾಮಿ ಹೇಳಿದ ಆ ಪದಗಳ ಅರ್ಥ ಏನಂತ ಹೇಳಿದ್ರೆ, ಪಾಪವನ್ನು ಕುರಿತು ನನ್ನಲ್ಲಿರುವ ನನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವಂತಹ ಆ ಒಂದು ವಿಷಯಗಳನ್ನು ಕುರಿತು ದುಃಖಪಡಿ. ಪಾಪವನ್ನು ಕುರಿತು ದುಃಖಪಡಿ, ಆನಂದ ಪಡಬೇಡಿ. ದಾವೀದ ರಾಜ ತಪ್ಪು ಮಾಡಿದಾಗ ನಾತಾನ್ ಪ್ರವಾದಿ ಹೋಗಿ ಹೇಳ್ತಾನೆ, ನೀನು ತಪ್ಪು ಮಾಡಿದೀಯಾ, ದೇವರ ಮುಂದೆ ತಪ್ಪು ಮಾಡಿದೀಯ ನೀನು. ಆಗ ಆತ, ದೇವರೇ ನಿನ್ನ ಸೇವಕ ನಿನ್ನ ವಿರುದ್ಧ ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಆತ ಬೂದಿಯನ್ನು ಬಳಸ್ಕೊಂಡು ಗೋಣಿತಟ್ಟನ್ನು ಉಟ್ಕೊಂಡು ಆತ ಕ್ಷಮೆ ಕೇಳ್ತಾನೆ. ಅದು ದುಃಖ. ಲೂಕನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ದುಂದುಗಾರ ಮಗ ಎಲ್ಲವನ್ನ ವ್ಯರ್ಥ ಮಾಡಿದಾಗ ಒಂದು ಸ್ಥಳಕ್ಕೆ ಬಂದಾಗ ಆತ ತನ್ನ ತಂದೆಯ ಮನೆಯಲ್ಲಿ ಅವನಿಗಿದ್ದಂತಹ ಆ ಒಂದು ಅತಿ ಉನ್ನತ ಜೀವನವನ್ನು ಕುರಿತು ಯೋಚನೆ ಮಾಡಿ ದುಃಖ ಪಡ್ತಾನೆ. ಸ್ವಾಮಿ, ನಿಮ್ಮ ವಿರುದ್ಧ, ನನ್ನ ತಂದೆಯ ವಿರುದ್ಧ ಪಾಪ ಮಾಡಿದ್ದೇನೆ, ಇನ್ನು ಮುಂದೆ ನಾನು ಪಾಪ ಮಾಡಲಿಕ್ಕೆ ನನಗೆ ಈ ಅವಕಾಶಗಳು ಬೇಡ. ಅದು ದುಃಖ. ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಮಾಡುವ ತಪ್ಪುಗಳನ್ನು ಕುರಿತು ಆಲೋಚನೆ ಮಾಡೋದಿಲ್ಲ. ಯಾವಾಗ ಆಲೋಚನೆ ಮಾಡ್ತೀವಿ? ಅದು ಸೀರಿಯಸ್ ಆದಾಗ ಆಲೋಚನೆ ಮಾಡ್ತೀವಿ ಅಲ್ವಾ? ಸೀರಿಯಸ್ ಆದಾಗ ಆಲೋಚನೆ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಈ ಶಾಲಾ ಕಾಲೇಜಿಗೆ ಹೋಗ್ಬೇಕು, ಕೆಟ್ಟ ಅಭ್ಯಾಸಗಳನ್ನು ಹಿಡ್ಕೋತಾರೆ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅವ್ರಿಗೆ ಏನೂ ಅನಿಸೋದಿಲ್ಲ. ಅದು ಹೋಗ್ತಾ ಹೋಗ್ತಾ ಮಾಡ್ತಾ ತನ್ನ ಜೀವನವನ್ನೇ ಕಳೆದುಕೊಳ್ಳುವ ಒಂದು ಪರಿಸ್ಥಿತಿಗೆ ಬಂದಾಗ, ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿದ್ದೀನಲ್ಲ ಅಂತ ಆಲೋಚನೆ ಮಾಡ್ತಾರೆ. ಅದು ತುಂಬ ದೂರ ಆಯಿತು.
ಈಗ ಒಂದು ವಿಷಯವನ್ನು ಮುಚ್ಚಿಡೋದಕ್ಕೆ ಒಂದು ಸುಳ್ಳು ಹೇಳ್ತೀವಿ, ಆ ಸುಳ್ಳು ಇನ್ನೊಂದು ಸುಳ್ಳು, ಆ ಸುಳ್ಳನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು, ಕೊನೆಗೆ ಒಂದು ಹಾದಿಯನ್ನು ಮುಗಿದ ನಂತರ ನೋಡಿದ್ರೆ ಬರೀ ಸುಳ್ಳೇ ಇರ್ತದೆ. ಆವಾಗ ನಾನು ಸುಳ್ಳುಗಾರ ಆದೆ ಅಂತ ನಾವು ನಮ್ಮನ್ನೇ ಕಷ್ಟಕ್ಕೆ ಒಳಗಾಗಿಸ್ಕೋತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದುಃಖಿಗಳು ಭಾಗ್ಯವಂತರು. ನಾನು ತಪ್ಪು ಮಾಡಿದಾಗ, ಪಾಪವನ್ನು ನೋಡಿದಾಗ ದುಃಖ ಪಡುವಂತಹ ಪರಿಶುದ್ಧ ಮನಸ್ಸು ನನಗಾಗಿರಬೇಕು, ಅಂಥವರು ದೇವರನ್ನು ಕಾಣ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಮೂರನೇದಾಗಿ ವಿನಯಶೀಲರು ಭಾಗ್ಯವಂತರು. ವಿನಯಶೀಲರು ಅಂತ ಹೇಳಿದ್ರೆ ದೇವರ ದಯೆಗಾಗಿ, ದೇವರ ಆಶೀರ್ವಾದಕ್ಕಾಗಿ ಕಾದಿರುವವರು ಭಾಗ್ಯವಂತರು. ಈಗ ನಮ್ಮ ಈ ಪ್ರಸ್ತುತ ಕಾಲದಲ್ಲಿ ಎಲ್ಲ ಕೂಡ ಇನ್ಸ್ಟಂಟ್ ಆಗಿದೆ. ಫಸ್ಟ್ ನಾವು ಕೇಳಿಸ್ಕೊಂಡಿದ್ದಲ್ಲ, ಬರೀ ಇನ್ಸ್ಟಂಟ್ ಕಾಫಿ ಮಾತ್ರ ಅಲ್ವಾ? ಇನ್ಸ್ಟಂಟ್ ಕಾಫಿ ಮಾತ್ರ. ಈಗ ಇನ್ಸ್ಟಂಟು ಬ್ರೇಕ್ಫಾಸ್ಟು, ಇನ್ಸ್ಟಂಟ್ ಲಂಚು, ಇನ್ಸ್ಟಂಟ್ ಸಪ್ಪರು ಎಲ್ಲ ಇದೆ ಅಲ್ವಾ? ಏನಿಲ್ಲ, ಪ್ಯಾಕೆಟ್ ಓಪನ್ ಮಾಡಿ ಬಿಸಿ ಮಾಡಿದ್ರೆ ಸಾಕು, ಊಟ ರೆಡಿ ಆಯಿತು. ಒಂದು 6 ತಿಂಗಳು ತಿನ್ಬಿಟ್ರೆ 7ನೇ ತಿಂಗಳಿಗೆ ಕಿದುವಾಗಿ ಹೋಗ್ಬಿಡ್ಬೇಕು ಅಲ್ವಾ? ಹೌದಾ? ಪ್ರಿಸರ್ವೇಟಿವ್ಸ್. ನಮಗೆ ಅದನ್ನು ಅಡುಗೆ ಮಾಡಿ ಅದನ್ನು ತಿನ್ನಬೇಕು ಅನ್ನೋ ಇದೇ ಹೋಗ್ಬಿಟ್ಟಿದೆ. ನಿಮಗೆ ಕಷ್ಟ ಯಾಕೆ ಇನ್ಸ್ಟೆಂಟಾಗಿ ಆಗಬೇಕು ಅಂತ ನಾವು ಬಯಸ್ತೀವಿ. ದೇವರು ಕೂಡ ಅದೇ ರೀತಿ ಇನ್ಸ್ಟೆಂಟ್ ಅಷ್ಟೇ. ಏನೋ ಒಂದು ಕಷ್ಟ ಬಂತು, ನೋವು ಬಂತು, ಅಥವಾ ಏನೋ ಒಂದು ವಿಷಯ ಬಂತು, ನಾವೇನು ಹೇಳ್ತೀವಿ ದೇವರಿಗೆ, ದೇವರೇ ಇದು ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಬರಲ್ಲ. ATM ಮೆಷಿನ್ ಥರ ನಾವು ಹೋಗಿ ಕಾರ್ಡ್ ಹಾಕಿದ ತಕ್ಷಣ, ನಂಬರ್ ಹಾಕಿದ ತಕ್ಷಣ ನಿಮ್ಮಲ್ಲಿ ದುಡ್ಡಿದ್ರೆ ದುಡ್ಡು ಬರುತ್ತೆ. ದುಡ್ಡಿಲ್ಲದೆ ಹೋಗಿ ಗೀಚಬೇಡಿ, ಬರಲ್ಲ ಏನೂ. ಪ್ರೀತಿಯ ಸಹೋದರ ಸಹೋದರಿಯರೇ, ತಾಳ್ಮೆ ಅಂತ ಹೇಳಿದ್ನಲ್ಲ, ಅದೇ ಗುಣವನ್ನು ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ದೇವರ ದಯೆಗಾಗಿ, ದೇವರ ಆಶೀರ್ವಾದಕ್ಕಾಗಿ ಕಾದಿರುವವರು ಭಾಗ್ಯವಂತರು. ಕಾದಿರುವವರು ಭಾಗ್ಯವಂತರು. ಪರ್ಸಿವಿಯರೆನ್ಸ್ ಇನ್ ಯುವರ್ ಪ್ರೇಯರ್, ಪರ್ಸಿವಿಯರೆನ್ಸ್ ಇನ್ ಯುವರ್ ಸ್ಪಿರಿಚುವಾಲಿಟಿ. ಇವತ್ತು ಎಲ್ಲ ಒಂದು ನಿರ್ಧಾರ ಮಾಡಿಕೊಂಡು, ಸರಿ ಸ್ವಾಮಿ ಇನ್ನು ಮೇಲೆ ನಾವು ಡೈಲಿ ಬೈಬಲ್ ಓದ್ತೀವಿ ಅಂಥೇಳಿ ನೀವು ಹೋದರೆ ಮನೆಗೆ ಬೈಬಲ್ ಎತ್ತಿದ್ರೇ ಎಲ್ಲ ರೀತಿಯ ಶೋಧನೆಗಳು ಬರ್ತವೆ. ಆವಾಗ ತಾನೇ ಎಲ್ಲೋ ಇರೋ ಫ್ರೆಂಡು ಹುಡ್ಕೊಂಡು ಬರ್ತಾನೆ, ಆವಾಗ ತಾನೇ ಇಂಡಿಯಾ ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಮ್ಯಾಚ್ ಬರುತ್ತೆ ಅಲ್ವಾ? ಈ ಥರ ಅನೇಕ ಶೋಧನೆಗಳು ಬರ್ತವೆ. ಆವಾಗ ನಾವು ಏನು ಮಾಡ್ತೀವಿ, ಬೇಡ ನಾಳೆ ಓದ್ಕೊಳ್ಳೋಣ ಅಂಥೇಳಿ ತಳ್ಳಾಕ್ತೀವಿ. ಈ ಲೌಕಿಕ ವಿಷಯಗಳಿಗಾಗಿ, ನಮ್ಮ ಜೀವನದೇ ಆದಂಥ ಸ್ವಾರ್ಥಮಯ ವಿಷಯಗಳಿಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರಲ್ಲಿ ಕಾಯೋದನ್ನು ಮರಿತೀವಿ. ದೇವರಲ್ಲಿ ಕಾಯೋದನ್ನು ಮರಿತೀವಿ. ಸಂತರೊಬ್ಬರಿದ್ದಾರೆ, ಒಣಚಿನ್ನಪ್ಪನವರು. ಹಳ್ಳಿಗಳಿಂದ ಬಂದಿರೋರಿಗೆ ಎಲ್ರಿಗೂ ಗೊತ್ತು. ಒಣಚಿನ್ನಪ್ಪ ಅಂತ ಹೇಳಿದ್ರೆ, ಈ ವ್ಯವಸಾಯ ಮಾಡೋರೆಲ್ಲ ಒಣಚಿನ್ನಪ್ಪನವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ಮಳೆಗಾಗಿ ಅವರ ಪ್ರಾರ್ಥನೆ, ಮಳೆಗಾಗಿ, ಮಳೆ ಒಳ್ಳೆಯ ಬೆಳೆ ಅಂತ. ಆದ ಕಾರಣವೇ ಈಗ ನಮ್ಮ ಹಳ್ಳಿಗಳಲ್ಲಿ, ಈಗ ಈ ಕಡೆ ಬೇಗೂರು ಕಡೆ ಅಥವಾ ಬೈರ್ತಿ ಕಡೆ, ಮೇಸ್ತ್ರಿಪಾಳ್ಯ, ಮರಿಯನ್ಪಾಳ್ಯ ಈ ಕಡೆ ಎಲ್ಲ ಬಂದು ಆ ಕಾಲದಲ್ಲಿ ವ್ಯವಸಾಯ ಮಾಡ್ತಿದ್ರು. ಅಲ್ಲಿ ಬಂದ್ಬಿಟ್ಟು 2 ಹಬ್ಬಗಳು ಯಾವಾಗಲೂ ಮಾಡ್ತಾರೆ. ಒಂದು ಧರ್ಮಕೇಂದ್ರದ ಹಬ್ಬ, ಅದು ಬಿಟ್ಟು ಒಂದು ಒಣ ಚಿನ್ನಪ್ಪನವರಿಗೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರಿಗೆ ಹಬ್ಬ ಮಾಡ್ತಾರೆ. ಪ್ರತಿಯೊಂದು ಊರಲ್ಲಿ 2 ಹಬ್ಬ ಇರ್ತದೆ. ಪ್ರತಿಯೊಂದು ಊರಲ್ಲಿ 2 ಹಬ್ಬ ಇರ್ತದೆ. ಎರಡೂ ಕೂಡ ಅತಿ ಉನ್ನತವಾಗಿ ಆಡಂಬರದಿಂದ ಕೊಂಡಾಡ್ತಾರೆ. ಒಣ ಚಿನ್ನಪ್ಪನವರು ಯಾಕೆ ಅಂತ ಹೇಳಿದ್ರೆ ಅವರ ಮಳೆ ಬೆಳೆಗಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತಿದ್ರು, ಅದು ಕಾರಣ. ಈ ಒಣ ಚಿನ್ನಪ್ಪನವರು ಈ ಲೋಕ ಬೇಡ ನನಗೆ, ದೇವರು ಮಾತ್ರ ಸಾಕು ಎಂಬುದಾಗಿ ಧ್ಯಾನಕ್ಕೆ ಬೆಂಗಾಡಿಗೆ ಹೋಗ್ತಾರೆ. ಒಂದು ಗುಹೆಯಲ್ಲಿ ಎಷ್ಟು ವರ್ಷಗಳು ಜೀವನ ಮಾಡ್ತಾರೆ ಗೊತ್ತಾ? 90 ವರ್ಷಗಳು. 90 ವರ್ಷಗಳು ಅವರಿಗೆ ಈ ಲೋಕ ಏನಂತ ಗೊತ್ತಾಗಲಿಲ್ಲ, ಈ ಸಮಾಜದಲ್ಲಿ ಏನು ನಡೀತದೆ ಅಂತ ಗೊತ್ತಿಲ್ಲ. ದೇವರಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಕಾದಿದ್ದರು ವಿನಯಶೀಲರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ನಮಗೆ ಕರೆಯೋದು ಅದಕ್ಕೋಸ್ಕರ. ಎಷ್ಟು ಹೇಳಿದೆ? 4ನೇದು, ನ್ಯಾಯ ನೀತಿಗಾಗಿ ಹಾತೊರೆಯುವವರು ಭಾಗ್ಯವಂತರು. ನ್ಯಾಯ ನೀತಿಗಾಗಿ ಹಾತೊರೆಯುವವರು ಭಾಗ್ಯವಂತರು. ಈಗ ನಾವು ಏನು ಮಾಡ್ತೀವಿ, ಏನೋ ಒಂದು ದೊಡ್ಡ ಅನ್ಯಾಯ ನಡೀತಾ ಇದೆ ನಮ್ಮ ಪಕ್ಕದ ಮನೆಯವರಿಗೆ, ನಾವೇನು ಹೇಳ್ತೀವಿ? ಅಯ್ಯೋ ನಮ್ಮ ಮನೇಲೆಲ್ಲ ಬಿಟ್ಬಿಡ್ರಿ ನೋಡೋಣ.
ಹಿಂಸೆ ಬಾಧೆಗಳಾಗ್ತಾ ಇರ್ತದೆ, ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಯಾಕೆ ಬಂತು ಇವೆಲ್ಲ, ನಾನುಂಟು, ನನ್ನ ಜೀವನ ಉಂಟು, ನನ್ನ ಕುಟುಂಬ ಉಂಟು, ನನ್ನ ಮಕ್ಕಳು ಉಂಟು. ಯೇಸು ಸ್ವಾಮಿಯ ಮಾತು ಹೇಳಲಿಲ್ವೇ? ಯೇಸು ಸ್ವಾಮಿಯ ಮಾತು ಹೇಳಲಿಲ್ವೇ? ನಿನ್ನ ಸಹೋದರನ ಪರಿಶುದ್ಧವಾದ ಜೀವನ, ಆಧ್ಯಾತ್ಮಿಕ ಪಯಣ ನಿನ್ನ ಕರ್ತವ್ಯ ಎನ್ನುವುದನ್ನು ನಾವು ಹೇಗೆ ಮರೆಯಲು ಸಾಧ್ಯ? ಹೇಗೆ ಮರೆಯಲು ಸಾಧ್ಯ? ಒಂದು ಅನ್ಯಾಯ ಅಧರ್ಮ ನಡೆಯುವುದಾದರೆ ಅಲ್ಲಿ ನನ್ನ ಧ್ವನಿ ಯಾಕಿಲ್ಲ ಅಂತ ಹೇಳಿದ್ರೆ, ನನ್ನಲ್ಲಿ ಆ ಧ್ವನಿಯನ್ನು ಕೊಡುವ ಆತ್ಮನ ಪ್ರಸನ್ನತೆ ಇಲ್ಲ. ಆದ ಕಾರಣ ನಾನು ನ್ಯಾಯ ನೀತಿಗಾಗಿ ಆತುರಿಯೋದಿಲ್ಲ. ಆದರೆ ಒಬ್ಬ ಒಳ್ಳೆಯ ಕ್ರೈಸ್ತ ಅನ್ಯಾಯ ನಡೆಯಬೇಕಾದರೆ, ಅನ್ಯಾಯ ಇರಬೇಕಾದ್ರೆ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡಬೇಕು. ಅಂಥವರು ಭಾಗ್ಯವಂತರು ಎಂಬುದಾಗಿ ಹೇಳ್ತಾರೆ. 4 ಹೇಳಿದ್ನಾ? ಈಗ 4 ಏನೇನು ಹೇಳಿ? ಬಡವರು ಭಾಗ್ಯವಂತರು, 2ನೇದು ದುಃಖಿಗಳು ಭಾಗ್ಯವಂತರು, 3ನೇದು ವಿನಯಶೀಲರು ಭಾಗ್ಯವಂತರು, 4ನೇದು ನ್ಯಾಯ ನೀತಿಗಾಗಿ ಹಾತೊರೆಯುವವರು ಭಾಗ್ಯವಂತರು, 5ನೇದು ದಯೆ ಉಳ್ಳವರು ಭಾಗ್ಯವಂತರು. ದಯೆ ಉಳ್ಳವರು ಭಾಗ್ಯವಂತರು. ದಯೆ ಅನ್ನೋದು ತುಂಬ ಮುಖ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪಾಪ ನಿವೇದನೆ ಮಾಡ್ತೀವಾ? ಪಾಪ ನಿವೇದನೆ ಮಾಡ್ತೀವಾ? ಮಾಡಿರೋ ತಪ್ಪುಗಳೆಲ್ಲ ಹೋಗಿ ಸ್ವಾಮಿಯರ ಹತ್ರ ಹೇಳಿ, ಸ್ವಾಮಿ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ತೀವಿ. ದೇವ್ರು ಏನು ಮಾಡ್ತಾರೆ? ದೇವ್ರು ಏನು ಮಾಡ್ತಾರೆ? ಕ್ಷಮಿಸ್ತಾರೆ ಅಲ್ವಾ? ದೇವರು ತನ್ನ ದಯೆಯನ್ನು ತೋರಿಸ್ತಾರೆ. ಆದರೆ ಆ ದಯೆಯನ್ನು ನಾವು ತೋರಿಸೋದಕ್ಕೆ ಮರ್ತೋಗ್ತೀವಿ. ಯಾಕಂತ ಹೇಳಿದ್ರೆ, ನಾನು ಯಾಕೆ ಮಾಡಬೇಕು? ಈ ತಪ್ಪನ್ನು ಕ್ಷಮಿಸೋಕ್ಕಾಗುತ್ತಾ? ಇವನು ಮಾಡಿದ ವಿಷಯಗಳನ್ನು ನಾನು ಮರೆಯೋಕ್ಕಾಗುತ್ತಾ? ಏನೇನೆಲ್ಲ ಆಟ ಆಡ್ದ ಇವನು, ಅನುಭವಿಸ್ತಾ ಇದ್ದಾನೆ, ಅನುಭವಿಸ್ಲಿ, ಎಸ್ಸಲಿ ಹೇಳ್ತೀವಿ. ಅದು ಕ್ರೈಸ್ತಿಯ ಜೀವನ ಅಲ್ಲ. ದಯೆ ಉಳ್ಳವನು ದೇವರ ದಯೆಯನ್ನು ಪಡೀತಾನೆ, ಕರುಣೆ ಉಳ್ಳವನು ದೇವರ ಕರುಣೆಯನ್ನು ಪಡೀತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ಮನುಷ್ಯ ಪಾಪಿ ಅಥವಾ ನ್ಯಾಯಸ್ಥಾನವ ನಿರ್ಧಾರ ನಿನ್ನದು ಬೇಡ. ಯು ಆರ್ ನಾಟ್ ದ ಜಡ್ಜ್ ಓವರ್ ಎನಿಬಡೀಸ್ ಲೈಫ್. ಯು ಆರ್ ನಾಟ್ ದ ಜಡ್ಜ್ ಓವರ್ ಎನಿಬಡೀಸ್ ಲೈಫ್. ಯಾಕೆಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಅ ಮಾರಲ್ ಅಥಾರಿಟಿ ಟು ಜಡ್ಜ್ ಸಮ್ ಒನ್ ವೆದರ್ ಗುಡ್ ಆರ್ ಬ್ಯಾಡ್. ಅದನ್ನು, ಆ ನ್ಯಾಯ ನೀತಿಯನ್ನು, ಆ ಒಂದು ನಿರ್ಧಾರವನ್ನು ಮಾಡುವ ಶಕ್ತಿ ಇರುವುದು ದೇವರಿಗೆ ಮಾತ್ರ. ಇಟ್ಸ್ ಓನ್ಲಿ ಗಾಡ್ ಹೂ ಕ್ಯಾನ್ ಜಡ್ಜ್ ಹ್ಯೂಮನ್, ನಾಟ್ ಹ್ಯೂಮನ್. ಆದ್ದರಿಂದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ದಯೆ ಉಳ್ಳವರು ಭಾಗ್ಯವಂತರು. ದಯೆ, ಕರುಣೆ, ಈ ಕರುಣೆಯನ್ನು ನಿನ್ನ ಸಹೋದರನಲ್ಲಿ ಹಂಚಿಕೊಳ್ಳುವವನ ಭಾಗ್ಯವಂತರು. ತಪಸ್ಕಾಲ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಹೇಳ್ತೀವಿ ದಾನ ಧರ್ಮ ಮಾಡಿ ಅಂತ. ಯಾಕೆ? ನಿನ್ನಲ್ಲಿರುವ ಅಹಂಕಾರ ಸ್ವಲ್ಪ ಕಡಿಮೆ ಆಗಲಿ, ಈ ಲೌಕಿಕ ವಿಷಯಗಳಲ್ಲಿ ನೀನು ಹೊಂದ್ಕೊಂಡಿರುವ ನಂಬಿಕೆ ಸ್ವಲ್ಪ ಕಡಿಮೆ ಆಗಲಿ, ದೇವರಿಗೆ ಮುಖ್ಯತ್ವವನ್ನು ಕೊಡು, ಕಷ್ಟಪಡುವ ನಿನ್ನ ಸಹೋದರ ಸಹೋದರನಿಗೆ ಸಹಾಯವನ್ನು ಮಾಡು ಎನ್ನುವ ಸತ್ಯಗಳನ್ನು ಎತ್ತಿಡಿಯುವ ಹಾಗೆ ನಾವು ಹೇಳ್ತೀವಿ ದಾನ ಧರ್ಮ ಮಾಡು ಎಂಬುದಾಗಿ. ದಯೆ ಉಳ್ಳವರು ಭಾಗ್ಯವಂತರು. 6ನೇದಾಗಿ ನಿರ್ಮಲ ಹೃದಯಗಳು. ಏನಪ್ಪ ನಿನ್ನ ಹೆಸರು? ವಂಡರ್ಫುಲ್. ನಿರ್ಮಲ ಹೃದಯಗಳು ಭಾಗ್ಯವಂತರು. ಪರಿಶುದ್ಧ ಹೃದಯ, ಪರಿಶುದ್ಧ ಹೃದಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ರಿಗೂ ಈ ಆಸೆ ಇದೆ. ನಮ್ಮ ಮಕ್ಕಳು ಲವ್ ಮಾಡಬೇಕಾದ್ರೆ ಹೇಳ್ತಾರಲ್ಲ, ಐ ಗಿವ್ ಮೈ ಹಾರ್ಟ್, ಐ ಗಿವ್ ಮೈ ಹಾರ್ಟ್. ಯಾವ ಥರ ಹೃದಯವನ್ನು ಬಯಸ್ತಾರೆ? ಪರಿಶುದ್ಧ ಹೃದಯವನ್ನು, ಪರಿಶುದ್ಧ ಹೃದಯವನ್ನು ಬಯಸ್ತಾರೆ. ದೇವರು ಕೂಡ ಹಾಗೇನೆ, ಐ ಲವ್ ಯು ಬಟ್ ಗಿವ್ ಮಿ ದ ಪ್ಯೂರ್ ಹಾರ್ಟ್. ಮಾತೆ ಮರಿಯಮ್ಮನವರ ಹಾಗೆ ಪರಿಶುದ್ಧ ಹೃದಯ, ನಿಷ್ಕಳಂಕ ಹೃದಯ, ಕಳಂಕ ಇರಬಾರ್ದು ಅದರಲ್ಲಿ. ಇಸ್ರಾಯೇಲ್ ಜನಾಂಗ ದೇವರಿಗೆ ಬಲಿ ಕಾಣಿಕೆಯನ್ನಾಗಿ ಸಮರ್ಪಿಸೋದಕ್ಕೆ ಈ ಕುರಿಗಳನ್ನು ತರ್ತಿದ್ರು. ನಾನು ಹೇಳಿದೆ ನಿಮಗೆ, ಒಂದು ಕತೆ ಹೇಳಿದೆ ಕ್ರಿಸ್ಮಸ್ ಸಮಯದಲ್ಲಿ. ಒಂದು ಟವರ್ ಆಫ್ ದ ಫ್ಲಾಕ್ ಅಂತ ಅಲ್ವಾ? ಅಲ್ಲಿ ಈ ದೋಷಗಳಿಲ್ಲದ ಕುರಿಯನ್ನು ಆಯ್ಕೆ ಮಾಡ್ಕೋತಾರೆ ದೇವರಿಗೆ ಸಮರ್ಪಿಸೋದಕ್ಕೆ. ನಾವು ಪ್ರತಿಯೊಬ್ಬರೂ ಕೂಡ ದೇವರ ಪ್ರಿಯ ಮಕ್ಕಳು. ಅವರಿಗೆ ನಾವು ಕೊಡಬೇಕಾದ್ದು ನಮ್ಮ ಹೃದಯ, ಪರಿಶುದ್ಧ ಹೃದಯ, ನಿಷ್ಕಳಂಕ ಹೃದಯ, ಕಳಂಕ ಪಾಪ ದೋಷಗಳು ಇಲ್ಲದೆ ಇರುವಂತಹ ಹೃದಯ, ಪ್ರೀತಿ ತುಂಬಿದಂತಹ ಹೃದಯ. ನಿರ್ಮಲ ಹೃದಯಗಳು ಭಾಗ್ಯವಂತರು.
ಅದರಲ್ಲಿ ದೇವರನ್ನು ತುಂಬಿಸಿರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. 6 ಹೇಳಿದೆ. 7ನೇದು, ಸಮಾಧಾನವನ್ನು ಮಾಡುವವರು ಭಾಗ್ಯವಂತರು. ಸಮಾಧಾನವನ್ನು ಮಾಡುವವರು ಭಾಗ್ಯವಂತರು. ಸಮಾಧಾನ ಅನ್ನೋದು ತುಂಬ ಮುಖ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ನಮ್ಮ ಕುಟುಂಬಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುವ ಪ್ರಾರ್ಥನೆ ಏನು? ಸ್ವಾಮಿ ನೆಮ್ಮದಿನೇ ಇಲ್ಲ ಸ್ವಾಮಿ, ಸಮಾಧಾನನೇ ಇಲ್ಲ ಸ್ವಾಮಿ. ಮನೆಗೆ ಹೋದ್ರೇ ಕಷ್ಟ, ಮನೆಗೆ ಹೋದರೆ ಕಷ್ಟ. ಗಂಡನ ಮುಖ ನೋಡಿದ್ರೆ ಅವನು ಒಂದು ಥರ ಇದ್ದಾನೆ, ಮಕ್ಕಳು ನೋಡಿದ್ರೆ ಅವರು ಒಂದು ಥರ ಇದ್ದಾರೆ, ನೀನು ನೋಡಿದ್ರೆ ಬೇರೆ ಥರ ಇದೆಯಾ. ಸಮಾಧಾನನೇ ಇಲ್ಲ ಸ್ವಾಮಿ. ಇದು ಒಂದು ಕಡೆ. ಇನ್ನೊಂದು ಕಡೆ ಸಮಾಧಾನವಾಗಿ ಇರುವವರಿಗೆ ಬೆಂಕಿ ಇಟ್ಬಿಡ್ತೀವಿ. ಅದು ಗೊತ್ತಾ? ಯಾರಾದರೂ ನಗುಮುಖದಿಂದ ಇದ್ದರೆ ಇವರು ಹೆಂಗೆ ಖುಷಿಯಾಗಿದ್ದಾರಲ್ಲ, ನಮಗೆ ಮಾತ್ರ ಇಷ್ಟು ನೋವಿದೆ, ಏನಾದರೂ ಹಾಕೋಣ ಬಿಡು ಅಂತೇಳಿ ನೈಸಾಗಿ ಹೋಗಿ ಸ್ವಲ್ಪ ಬೆಂಕಿ ಇಟ್ಬಿಟ್ಟು ಬಂದ್ಬಿಡ್ತೀವಿ. ಸಂಸಾರ ಹೋಯ್ತು, ಹಾಳಾಯಿತು. ಆದರೆ ಸಮಾಧಾನವನ್ನು ಬಯಸುವವರು, ಯೇಸು ಸ್ವಾಮಿ ಸಂತ ಯೋಹಾನರು ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಬಲಿಪೂಜೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಸಮಾಧಾನವನ್ನು ಕೊಡುವೆನು, ಸಮಾಧಾನವನ್ನು ಕೊಡುವೆನು. ಲೋಕವು ಕೊಡುವ ಸಮಾಧಾನ ಅಲ್ಲ, ನಾನು ಕೊಡುವ ಸಮಾಧಾನ ಪರಿಪೂರ್ಣ ಸಮಾಧಾನ. ಅದೆಂದಿಗೂ ನಿನ್ನಿಂದ ಬಿಟ್ಟು ಅಗಲದು. ಆದರೆ ಅದನ್ನು ನಾನು ಪ್ರೀತಿಸಬೇಕು, ಅದನ್ನು ಪರರಿಗೆ ಕೊಡಬೇಕು. ಆವಾಗ ಆ ಸಮಾಧಾನ ಸದಾ ನನ್ನಲ್ಲಿರ್ತದೆ. ದೇವರ ಸಾಮ್ರಾಜ್ಯಕ್ಕೆ ಸೇರುವಂತಹ ಸೌಭಾಗ್ಯವನ್ನು ಪಡೀತೀನಿ. ಎಷ್ಟಾಯಿತು? 7 ಆಯಿತು. 8ನೇದು, ನ್ಯಾಯ ನೀತಿಗಾಗಿ ಶುಭ ಸಂದೇಶಕ್ಕಾಗಿ ದುಃಖವನ್ನು ಅನುಭವಿಸುವವರು ಭಾಗ್ಯವಂತರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವು ನ್ಯಾಯ, ನೀತಿ, ಧರ್ಮ, ಪ್ರೀತಿ, ಪರಸ್ನೇಹ, ಪರಪ್ರೀತಿ, ಪರಸೇವೆ ಎಂಬುದಾಗಿ ನಿಮ್ಮನ್ನು ತೊಡಗಿಸಿಕೊಂಡ್ರೆ ನಿಮಗೆ ದುಃಖಗಳು ಹೆಚ್ಚು, ಕಷ್ಟಗಳು ಹೆಚ್ಚು, ಕಷ್ಟಗಳು ಹೆಚ್ಚು. ಈಗ ಒಂದು ಸಂಸ್ಥೆಯಲ್ಲಿ ಒಂದು 10 ಜನ ಕೆಲಸ ಮಾಡ್ತಾರೆ, 9 ಜನ ಕೆಲಸನೇ ಮಾಡೋದಿಲ್ಲ. ಒಬ್ಬ ಮಾತ್ರ ನೀತಿಯುತವಾಗಿ ಆತ ಪ್ರತಿನಿತ್ಯ ಕೆಲಸ ಮಾಡ್ತಾನೆ. ಈ 9 ಜನ ಏನು ಹೇಳ್ತಾರೆ ಅವನ್ನ ನೋಡಿ? ಮುಠಾಳ ಅಂತಾರೆ, ಮುಠಾಳ ಅಂತಾರೆ. ಯಾರು ನೋಡ್ತಾರೆ ನಿನ್ನ ಕೆಲಸ ಮಾಡಿಲ್ಲ ಅಂತ? ನೀನು ಮಾಡೋದ್ರಿಂದ ನಮಗೂ ಬಂದು ಬೈತಾರೆ, ನೀನು ಸುಮ್ಮನೆ ಇದ್ದರೆ ನಮಗೂ ಎಲ್ಲ ಒಟ್ಟಿಗೆ ಇರ್ಬೋದು ಅಲ್ವಾ? ಅಲ್ವಾ ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶದ ಮೌಲ್ಯಗಳನ್ನು ಜೀವಿಸೋದು ಒಂದು ಧೈರ್ಯ. ಧೈರ್ಯ, ಆ ಧೈರ್ಯವನ್ನು ನಾವು ಎಲ್ಲಿಂದ ಪಡಿತೀವಿ? ಆತ್ಮನಿಂದ ಪಡೀತೀವಿ, ಆತ್ಮನಿಂದ ಪಡೀತೀವಿ. ಆದರೆ ಅನೇಕ ಸಂದರ್ಭಗಳಲ್ಲಿ ಈ ಕಷ್ಟಗಳು ಬಂದಾಗ, ನೋವು ಬಂದಾಗ, ನಮಗೆ ಯಾಕೆ ಬಂತ್ರಿ ಇವು, ಎಲ್ಲರಂತೆ ನಾವು ಕೂಡ ಇರೋಣ ಎಂಬುದಾಗಿ ಏನು ಮಾಡ್ತೀವಿ? ದೊಡ್ಡ ಕುರಿಗಳ ಹಿಂಡಲ್ಲಿ ಒಂದು ಕುರಿಯಾಗಿ ಮುಂದೆ ಏನು ನಡೀತದೆ, ಹಿಂದೆ ಏನು ನಡೀತದೆ ಅಂತ ಗೊತ್ತಿಲ್ಲದೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಆಧ್ಯಾತ್ಮಿಕ ಪಯಣ ಅಲ್ಲ, ಅದು ಪಯಣ ಅಲ್ಲ. ಯೇಸು ಸ್ವಾಮಿಗಾಗಿ, ಅವರ ಶುಭ ಸಂದೇಶಕ್ಕಾಗಿ ದುಃಖವನ್ನು ಅನುಭವಿಸಬೇಕು, ಅನುಭವಿಸಿರಿ ಪರವಾಗಿಲ್ಲ. ಮಾತೆ ಮರಿಯಮ್ಮನವರು ಹೇಳಿದ ಹಾಗೆ ತನ್ನ ಮಗನ ಪಾರ್ಥಿವ ಶರೀರವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಾಗ, ದೇವರೇ ಇದು ನಿನಗೋಸ್ಕರ ಅಂತ ಹೇಳಿದ್ರೆ ಈ ದುಃಖವನ್ನು ಅನುಭವಿಸಲು ನಾನು ತಯಾರಿಗಿದ್ದೇನೆ ಎಂಬುದಾಗಿ ತನ್ನನ್ನೇ ಸಮರ್ಪಿಸಿಕೊಂಡ್ರು. ಅದು ನಿಜವಾಗಲು ಕ್ರೈಸ್ತಿಯ ಜೀವನ. ಅಂತಹ ಜೀವನ ನಮ್ಮದಾಗಬೇಕು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, 8 ಮುಖ್ಯವಾದ ವಿಷಯಗಳನ್ನು ಹೇಳಿದೆ. ಈಗ ಮತ್ತೆ ರೀಕ್ಯಾಪ್ ಮಾಡೋಣ. ಮೊದಲನೇದೇನು? ಬಡವರು, ವೆರಿ ಗುಡ್. 2ನೇದು ದುಃಖಿಗಳು. 3ನೇದು ವಿನಯಶೀಲರು. 4ನೇದು ನ್ಯಾಯ ನೀತಿಗಾಗಿ ಹಾತೊರೆಯುವವರು. 5ನೇದು ದಯಾವಂತರು. 6ನೇದು ನಿರ್ಮಲ ಹೃದಯಗಳು. 7ನೇದು ಸಮಾಧಾನವನ್ನು ಮಾಡುವವರು. 8ನೇದು ನ್ಯಾಯ ನೀತಿಗಾಗಿ ಶುಭ ಸಂದೇಶಕ್ಕಾಗಿ ಹಾತೊರೆಯುವವರು. ಪ್ರೀತಿಯ ಸಹೋದರ ಸಹೋದರಿಯರೇ, 8 ವಿಷಯಗಳು ಕೂಡ ಸಾಧಾರಣವಾಗಿ ನಮ್ಮ ಕುಟುಂಬಗಳಲ್ಲಿ ನಾವು ಜೀವಿಸ್ಬೋದು. ಫಸ್ಟ್ ನಮಗೆ ಅರಿವಿರಬೇಕು, ಯೇಸು ಸ್ವಾಮಿ ಏನು ಆ ನಿಯಮಗಳು ಹೇಳಿದ್ದಾರೆ. ಓಕೆ ಫೈನ್, ಇದನ್ನು ನನ್ನಲ್ಲಿ ಜೀವಿಸೋಕ್ಕಾಗುತ್ತಾ? ಪ್ರಯತ್ನ ಮಾಡಿ. ಮನುಷ್ಯ ಅಂದಮೇಲೆ ಬಲಹೀನತೆ ಇದ್ದೇ ಇರ್ತದೆ. ಒಂದೇ ದಿನಕ್ಕೆ ನೀವು ಸಂತರಾಗೋಕ್ಕಾಗೋದಿಲ್ಲ. ಒಂದೇ ದಿನ ಈ 8 ಮುಖ್ಯವಾದ ವಿಷಯಗಳನ್ನು ನೀವು ಪಾಲನೆ ಮಾಡೋದಕ್ಕಾಗೋದಿಲ್ಲ. ಆದರೆ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ಅವರು ಶಕ್ತಿ ಕೊಡ್ತಾರೆ, ನಿಮಗೆ ಶಕ್ತಿ ಕೊಡ್ತಾರೆ. ದೃಢತೆ ಇರ್ತದೆ, ಪವಿತ್ರಾತ್ಮನ ಶಕ್ತಿ ಇರ್ತದೆ, ಪ್ರಸನ್ನತೆ ಇರ್ತದೆ. ಆಗ ನಾವು ನಮ್ಮ ಕುಟುಂಬಗಳಲ್ಲಿ 8 ಮುಖ್ಯವಾದ ವಿಷಯಗಳನ್ನು ಅನುಭವಿಸಲು ಸಾಧ್ಯ. ಆದ್ದರಿಂದ ಎಲ್ಲರೂ ಕೂಡ ನಮ್ಮ
ಕುಟುಂಬ ಜೀವನವನ್ನು ಸಮರ್ಪಿಸುತ್ತಾ, ದೇವರೇ ಶುಭ ಸಂದೇಶದ ಮೌಲ್ಯಗಳು ನನ್ನದಾಗಲಿ, ಪರಿಶುದ್ಧ ಹೃದಯದೊಂದಿಗೆ ನಿಮ್ಮ ಸಾಮ್ರಾಜ್ಯವನ್ನು ಸೇರುವ ಸೌಭಾಗ್ಯವನ್ನು ನನಗೆ ದಯಪಾಲಿಸಿರಿ ಎಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇಲೆ.